ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿ ನೀವು ಹೆಬ್ರಿಯ ಕಡೆ ಹೊರಟಾಗ ಅಲ್ಲಿ ನಿಮಗೆ ಕಳತೂರಿನಲ್ಲಿ ಸಂತೆಕಟ್ಟೆ ಎಂಬ ಊರು ಸಿಗುತ್ತೆ. ಅಲ್ಲಿಂದ ಕೇವಲ ಸರಿಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವಂತಹ ನಿಸರ್ಗದ ಮಡಿಲಲ್ಲಿರುವ ಅತ್ಯಂತ ಸುಂದರ ಹಾಗೂ ಪ್ರಶಾಂತವಾಗಿರುವಂತಹ ಪುಟ್ಟ ಗ್ರಾಮವೇ ಕಚ್ಕೆ. ಇದೇ ಕಚ್ಕೆಯಲ್ಲಿ ಮೊನ್ನೆ ತಾನೇ ತಾಯಿ ಅನ್ನಪೂರ್ಣೇಶ್ವರಿಯ ಸುಂದರ ದೇವಾಲಯವೊಂದು ಲೋಕಾರ್ಪಣೆಗೊಂಡಿದೆ. ಅಂದಹಾಗೆ ಇಲ್ಲಿ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ತಾಯಿ ಅನ್ನಪೂರ್ಣೇಶ್ವರಿಯ ಈ ಪ್ರತಿಮೆಯನ್ನು ನಿರ್ಮಿಸಿದ್ದು ಬೇರಾರೂ ಅಲ್ಲ, ಅಯೋಧ್ಯೆಯ ಬಾಲರಾಮನ ಪ್ರತಿಮೆಯನ್ನು ನಿರ್ಮಿಸಿದಂತಹ ಅರುಣ್ ಯೋಗಿರಾಜ್. ಅಂದಹಾಗೆ ತಾಯಿ ಅನ್ನಪೂರ್ಣೇಶ್ವರಿಯ ಈ ದೇವಾಲಯದ ಕುರಿತಂತೆ ವಿಸ್ತಾರವಾದಂತಹ ವಿಡಿಯೋವೊಂದನ್ನು ಈ ಹಿಂದೆಯೇ ಆಲ್ರೆಡಿ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೀವು ಅದನ್ನು ಸಹ ನೋಡಬಹುದು. ಇನ್ನು ತಾಯಿ ಅನ್ನಪೂರ್ಣೇಶ್ವರಿಗೆ ನಮಿಸಿ ತಾಯಿಯ ಆಶೀರ್ವಾದ ಪಡೆದುಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ನಿಮಗೆ ಕಾಣಸಿಗುವುದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಚ್ಕೆ. ಈ ಶಾಲೆಯ ಬಗ್ಗೆ ನೋಡುವುದಕ್ಕೂ ಮುನ್ನ ಈ ಶಾಲೆಯನ್ನು ಅತ್ಯಂತ ಸನಿಹದಿಂದ ಕಂಡ ಸ್ಥಳೀಯ ಪ್ರಮುಖರೋರ್ವರ ಬಳಿಯಿಂದ ಒಂದಷ್ಟು ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ. ನಾನು ಇಲ್ಲಿ ಸ್ಥಳೀಯ ವಾಸಿಯಾಗಿದ್ದೆ. ನಮ್ಮ ತಂದೆ ವಿಠಲ್ ಕಾಮತ್ ರಿಟೈರ್ಡ್ ಟೀಚರ್, ಮತ್ತೆ ಮೊದಲು ವಿಲೇಜ್ ಅಕೌಂಟೆಂಟ್ ಆಗಿದ್ದ ಗೋಪಾಲ್ ಕೃಷ್ಣ ಕಾಮತ್. ಇವರಿಬ್ಬರ ಪ್ರಯತ್ನದಿಂದ ಒಂದು ಏಕೋಪಾಧ್ಯಾಯ ಶಾಲೆ ಮಂಜೂರಾಯಿತು. ಆ ಟೈಮ್ನಲ್ಲಿ ಶಾಲೆ ಮಂಜೂರಾಗಿದೆ, ಆದರೆ ಅಧ್ಯಾಪಕ ಇದಕ್ಕೆ ಇರಲಿಲ್ಲ. ನಮ್ಮ ತಂದೆಯವರು ರಿಟೈರ್ಡ್ ಟೀಚರ್ ಆಗಿದ್ದರಿಂದ 1 ವರ್ಷ ಫ್ರೀ ಸರ್ವಿಸ್ ಮಾಡಿ ಶಾಲೆಯನ್ನು ಮುಂದುವರಿಸಿದರು. ಕಡೆಗೆ ಅಧ್ಯಾಪಕ ಇದಕ್ಕೆ ಅಪಾಯಿಂಟ್ಮೆಂಟ್ ಆಯಿತು. ಆವಾಗ ಶಾಲೆ ಕೂಡ ನಮ್ಮ ಮನೆಯಲ್ಲಿ, ನಮ್ಮ ಹಿರಿಯರ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಕಡೆಗೆ ಒಂದು ಸ್ವಲ್ಪ ಸಮಯ ಮೇಲೆ ಮನೆಯಲ್ಲಿ ಇದು ಜಾಗ ಮಾಡಿಕೊಟ್ಟು, ಬಾಡಿಗೆ ಇಲ್ಲ, ಧರ್ಮಕ್ಕೆ ಮಾಡಿ ಕೊಟ್ಟದ್ದೆಲ್ಲ. ಅದರ ನಂತರ ಒಂದು ರೂಮಿನ ಸ್ಯಾಂಕ್ಷನ್ ಆಯಿತು. ಇದು 1963ರಲ್ಲಿ ಶಾಲೆ ಓಪನ್ ಆಗಿದ್ದು. ಅದರ ನಂತರ ಹಂತವಾಗಿ ಬೆಳೀತು. ಹೈಯರ್ ಪ್ರೈಮರಿ ಶಾಲೆಯಾಗಿ ಮಾರ್ಪಾಡಾಯಿತು. ಆ ಟೈಮ್ನಲ್ಲಿ ವಿಶೇಷ ಒಂದು ಕೆಲಸ ಮಾಡಿದ ಇಬ್ಬರ ಅಧ್ಯಾಪಕರು ನಾವು ನೆನಪು ಮಾಡಬೇಕಾಗ್ತದೆ. ಒಂದು ಎನ್ ಕರುಣಾಕರ್ ಶೆಟ್ಟಿ, ರಾಷ್ಟ್ರ ಪ್ರಶಸ್ತಿ ವಿಜೇತರು, ನಮ್ಮ ಶಾಲೆ ಅಧ್ಯಾಪನ ಮಾಡಿದಂಥ ಒಂದು ಅಧ್ಯಾಪಕರು, ಈಗ ರಿಟೈರ್ಡ್ ಆಗಿದ್ದಾರೆ ಅವರು. ಹಾಗೆ ವಿ ಶೇಖರ್ ಶೆಟ್ಟಿ ಅಂತೇಳಿ, ಅವರು ಹಾಗೆ ರಾಷ್ಟ್ರ ಪ್ರಶಸ್ತಿ, ಇಬ್ಬರಿಗೂ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಒಂದು ರೀತಿಯಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಅವರು. ಗ್ರಾಮೀಣ ಪ್ರದೇಶದ ಈ ಶಾಲೆ ವಿದ್ಯಾರ್ಥಿಗಳಿಗೆ ಉತ್ತಮ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಹಾಗೆ ಹಂತವಾಗಿ ಕಡೆಗೆಲ್ಲ ತುಂಬ ಜನ ಮಾಸ್ಟರ್ ಬಂದರು. ನಂದಿಯಪ್ಪ ನಾಯ್ಕ ಮತ್ತು ಸದಾನಂದ ಹೆಗಡೆ, ಬೇರೆ ಬೇರೆ ತುಂಬ ಜನ ಇದ್ದರು. ಆದರೆ ಈಗ ಈ ಇಂಗ್ಲೀಷ್ ಮೀಡಿಯಂ ಶಾಲೆ ಇದರಿಂದ ಈ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಕುಂಠಿತ ಉಂಟು. ಶಾಲೆ ಒಂದು ಒಳ್ಳೆಯ ಹೆಸರು ಇದ್ದ ಮಕ್ಕಳು ಬರುವಂಥ ಮಕ್ಕಳಿಗೂ ಕೂಡ ಉತ್ತಮ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಈಗಲೂ ಶಿಕ್ಷಣ ಒಳ್ಳೆ ರೀತಿಯಲ್ಲಿ ಅಧ್ಯಾಪಕರು ಕೊಡ್ತಾರೆ. ಈಗ ಸುಧಾಕರ್ ನಾಯ್ಕ್ ಈಗ ಮುಖ್ಯೋಪಾಧ್ಯಾಯರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಹೀಗೆ ಕುಂಠಿತ ಉಂಟಿಗೆ ಶಾಲೆ ಮಕ್ಕಳ ಒಂದು ಸಂಖ್ಯೆ ಕಡಿಮೆ ಆಗಿ ಇಲ್ಲಿ ನನ್ನ ಅಭಿಪ್ರಾಯ ಏನಂತ ಹೇಳಿದರೆ, ಎಲ್ಲರ ಒಂದು ಹಳೆ ವಿದ್ಯಾರ್ಥಿಗಳೆಲ್ಲರೂ ಪ್ರಯತ್ನ ಮಾಡಿದರೆ ಈ ಶಾಲೆಯನ್ನು ಈಗಾಗಲೇ 60 ವರ್ಷ ಆಗಿರುವಂಥ ಈ ಶಾಲೆ 60, 65, 62 ವರ್ಷ ಆಯ್ತು ಇದಕ್ಕಾಗಿ ಇದಾಗಿ ಪ್ರಾರಂಭ ಆಗಿ. ಮತ್ತು ಈ ಶಾಲೆಯಲ್ಲಿ ನನ್ನ ಮಕ್ಕಳು ಇದೇ ಶಾಲೆಯಲ್ಲಿ ಕಲಿತವರು, ಇಂಜಿನಿಯರು ಮತ್ತು ಬ್ಯಾಂಕಿಂಗ್ ಇದರಲ್ಲೆಲ್ಲ ಇದ್ದಾರೆ. ಈಗ ಒಬ್ಬ ಹೊರದೇಶದಲ್ಲಿದ್ದಾನೆ, ಮಗಳು ಇಂಜಿನಿಯರಿಂಗ್ ಕಲಿತು ಅವರು ಕೂಡ ಹೊರದೇಶದಲ್ಲಿ ಇದ್ದಾರೆ. ಮಗ ಸ್ವಂತ ಉದ್ಯೋಗ. ಈಗ ಇಲ್ಲಿ ಒಂದು ವಿದ್ಯಾಭ್ಯಾಸದ ಮಟ್ಟವೇ ಹಾಗಿತ್ತು. ಹಾಗೆಲ್ಲ ಅಧ್ಯಾಪಕರ ಒಂದು ಕೂಡ ಒಳ್ಳೆದಿತ್ತು, ವಿದ್ಯಾಭ್ಯಾಸದ ಮಟ್ಟ ಕೂಡ ಒಳ್ಳೆದಿತ್ತು. ಯಾವ ಇಂಗ್ಲೀಷ್ ಮೀಡಿಯಂನ ಸೇರಿ ಅದಕ್ಕಿಂತ ಇದೇ ಉತ್ತಮವಾಗಿತ್ತು. ಯಾಕಂತ ಹೇಳಿದರೆ ನಮ್ಮ
2 ರಾಷ್ಟ್ರ ಪ್ರಶಸ್ತಿ ವಿಜೇತರ ಅಧ್ಯಾಪಕರು ಅವರು ಅದು ಮಕ್ಕಳನ್ನು ತಮ್ಮ ಮಕ್ಕಳ ಹಾಗೆ ಪ್ರೀತಿ ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ನಾವು ಹಾಗೆ ಈ ಶಾಲೆಯಲ್ಲಿ NSS ಕ್ಯಾಂಪ್ ಮಾಡಿಸಿದ್ದೇವೆ 2. ಎಲ್ಲ ರೀತಿಯಲ್ಲಿ ಒಳ್ಳೆಯದೆಲ್ಲ ಮಾರಲ್ಸ್ ಇದು ಮಾದರಿ ಒಂದು ಶಾಲೆ ಅಂತೂ ಹೇಳ್ಬೋದು. ಆದರೆ ಯಾಕೆ ಏನೋ ಗೊತ್ತಿಲ್ಲ, ಈಗಿನ ಒಂದು ಈ ಇಂಗ್ಲೀಷ್ ವ್ಯಾಮೋಹದಿಂದ ಜನರು ಸ್ವಲ್ಪ ಮಕ್ಕಳ ಸಂಖ್ಯೆ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ ಮಕ್ಕಳ ಸಂಖ್ಯೆ ಇಲ್ಲ ಅಂತೇಳಿ ಅಲ್ಲ, ಮಕ್ಕಳಿದ್ದಾರೆ. ಇಲ್ಲಿ ಬಸ್ ಬಂದು ಹೆಬ್ರಿ ಒಕ್ಕರಣೆ ಇಲ್ಲಿಗೆಲ್ಲ ಹೋಗ್ತಾರೆ. ಬಸ್ಸನ್ನು ಶಾಲೆ ಬಿಡದಲ್ಲಿದ್ದ ಮಕ್ಕಳನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು ಯಾಕೆ ಅವ್ರಿಗೆ ಹುಚ್ಚೋ ಅದು ಗೊತ್ತಿಲ್ಲ. ಅದು ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಲ್ಲ ಮಾಡಿದರೆ ಒಳ್ಳೇದಾಗ್ಬೋದು ಅಂತ ನನ್ನ ಅನಿಸಿಕೆ. ಧನ್ಯವಾದ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಚ್ಕೆಯ ಇಂದಿನ ದುರದೃಷ್ಟಕರ ಪರಿಸ್ಥಿತಿ. ಸರ್ಕಾರಿ ಉದ್ಯೋಗ ಎಲ್ಲರಿಗೂ ಬೇಕು, ಆದರೆ ಸರ್ಕಾರಿ ಶಾಲೆ ಯಾರಿಗೂ ಬೇಡವಾದ ಪರಿಸ್ಥಿತಿಗೆ ಇಂದು ಬಂದು ತಲುಪಿದೆ. 2 ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರನ್ನು ಸಮಾಜಕ್ಕೆ ನೀಡಿದಂತಹ ಈ ಶಾಲೆಗೆ ಇಂದು ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಎಂಥ ವಿಪರ್ಯಾಸ! ಹೀಗಾಗುವುದಕ್ಕೆ ಕಾರಣ ಮಕ್ಕಳ ಕೊರತೆ. ಒಂದು ಮೂಲದಿಂದ ದೊರೆತ ಮಾಹಿತಿ ಅನ್ವಯ ಈ ಶಾಲೆಯ 7 ತರಗತಿಗಳಲ್ಲಿ ಒಟ್ಟು ಕೇವಲ 30 ಮಕ್ಕಳಿದ್ದಾರಂತೆ. ಅದರಲ್ಲೂ 1ನೇ ತರಗತಿಗೆ ಕಳೆದ ಬಾರಿ ಯಾವುದೇ ದಾಖಲಾತಿಯೇ ಆಗಲಿಲ್ಲವಂತೆ. ನೀವು ಹೀಗೆ ಸುಮ್ಮನೆ ಕ್ರಮವಾಗಿ 2021, 22, 22, 23 ಹಾಗೂ 23, 24ರಲ್ಲಿ ಮುಚ್ಚಲಾದ ಸರ್ಕಾರಿ ಶಾಲೆ ಎಷ್ಟು ಅಂತ ಸಿಂಪ್ಲಿ ಹುಡುಕಿ ನೋಡಿ. ಸಿಗುವ ಉತ್ತರ ನಿಮಗೆ ಶಾಕಿಂಗ್ ಆಗಿರುತ್ತೆ. ದೇಶಾದ್ಯಂತ ಹಾಗೂ ನಮ್ಮ ರಾಜ್ಯದಲ್ಲಿ ಕೂಡ ಸರ್ಕಾರಿ ಶಾಲೆಗಳು ಒಂದರ ಹಿಂದೊಂದರಂತೆ ಮುಚ್ಚುತ್ತಾ ಇದ್ದರೆ, ಈ ನಿಟ್ಟಿನಲ್ಲಿ ನಮ್ಮ ಯಾವುದೇ ಸರ್ಕಾರ ಇರಲಿ, ಸರ್ಕಾರಿ ಶಾಲೆಯ ಉಳಿವಿಗಾಗಿ ಇತ್ತೀಚಿನ ದಿನಗಳಲ್ಲಿ ಯಾವ ಕ್ರಮ ಕೈಗೊಳ್ತಾ ಇದೆ ಎನ್ನುವುದು ಪ್ರಾಯಶಃ ಆ ಭಗವಂತನಿಗೂ ತಿಳಿದಿರಲಿಕ್ಕಿಲ್ಲ. ನಿಮಗೆ ಈ ಬಗ್ಗೆ ಮಾಹಿತಿ ತಿಳಿದಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ನಾನಿಲ್ಲಿ ಮೊದಲಿಗೆ ಒಂದು ಮಾತನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸುತ್ತೇನೆ. ನಾನು ನಮ್ಮ ಕೇಂದ್ರ ಸರ್ಕಾರದ್ದಾಗಲಿ ರಾಜ್ಯ ಸರ್ಕಾರದ್ದಾಗಲಿ ಇಲ್ಲ ನಮ್ಮ ಮಾನನೀಯ ಪ್ರಧಾನಮಂತ್ರಿಗಳ ವಿರೋಧಿ ಖಂಡಿತ ಅಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ, ನೀವು ಇತ್ತೀಚೆಗೆ ಬಹುತೇಕ ಎಲ್ಲಾ ಕಡೆಗಳಲ್ಲಿ ಗಮನಿಸಿರ್ತೀರಿ PM ಶ್ರೀ ಯೋಜನೆಯ ಬಗ್ಗೆ. ಇಲ್ಲಿ ಸಮಸ್ಯೆ ಆಗಿದ್ದು ಏನು ಗೊತ್ತಾ? ಈ ಶಾಲೆಯಿಂದ ಕೆಲ ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಸರ್ಕಾರಿ ಶಾಲೆ ಇದೆ. ಈ PM ಶ್ರೀ ಯೋಜನೆಗೆ ಆ ಶಾಲೆ ಆಯ್ಕೆಯಾಗಿದೆಯಂತೆ. ನಾನಿಲ್ಲಿ ಆ ಶಾಲೆಯನ್ನು ದೂರ್ತಾ ಇಲ್ಲ. ಆ ಶಾಲೆಯ ಪರಿಶ್ರಮಕ್ಕೆ ಅದಕ್ಕೆ ತಕ್ಕುದಾದ್ದೇ ಫಲ ದೊರೆತಿದೆ. ಅದು ಆಕ್ಚುಲಿ ಒಳ್ಳೆಯದು ಕೂಡ. ಆದರೆ ಆ ಶಾಲೆ ಈ ಯೋಜನೆಯ ಅಂಡರ್ ಆಯ್ಕೆಯಾದ ಪರಿಣಾಮ ಕಚ್ಕೆಯ ಈ ಶಾಲೆಯ ಮೇಲೆ ಅದರ ಪ್ರಭಾವ ಗಾಯದ ಮೇಲೆ ಬರೆ ಎಳೆದ ರೀತಿಯಲ್ಲಿ ಬೀಳ್ತಾ ಇದೆ. ಕ್ಲಾಸ್ ಅಲ್ಲಿ ಕಲಿಯಲಿಕ್ಕೆ ಹಿಂದಿರುವ ಮಕ್ಕಳ ಮೇಲೆ ಕೂಡ ಟೀಚರ್ಸ್ ಎಕ್ಸ್ಟ್ರಾ ಫೋಕಸ್ ಮಾಡ್ತಾರೆ. ಆದರೆ ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ? ನಾನಿಲ್ಲಿ ಏನು ಹೇಳಲಿಕ್ಕೆ ಬಯಸುತ್ತಾ ಇದ್ದೇನೆ ಎನ್ನುವುದು ಪ್ರಾಯಶಃ ನಿಮಗೆ ತಿಳಿದಿರಬಹುದು ಎಂದು ಭಾವಿಸುತ್ತೇನೆ. ಅಂದಹಾಗೆ ಇದು ಈ ಸಂಚಿಕೆಯ ಮೊದಲ ಭಾಗ. ಈ ಶಾಲೆಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಇದೇ ವಿದ್ಯಾದೇಗುಲ ಸರಣಿಯ ಅಂಡರ್ ಮತ್ತು ಡೀಟೇಲ್ಡ್ ವಿಡಿಯೋಗಳು ಬರಲಿವೆ. ಅಂದಹಾಗೆ ಈ ಸಂಚಿಕೆಯ ಮೊದಲ ಭಾಗದ ಈ ವಿಡಿಯೋವನ್ನು ಪೂರ್ಣಗೊಳಿಸುವುದಕ್ಕೂ ಮುನ್ನ ಸಹಾಯದ ಅಪೇಕ್ಷೆಯಲ್ಲಿರುವ ಈ ಶಾಲೆಯ ಇಂದಿನ ವಸ್ತುಸ್ಥಿತಿಯ ಬಗ್ಗೆ ತಿಳಿಸುತ್ತಿರುವ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ಮಾತನ್ನೊಮ್ಮೆ ಕೇಳೋಣ. ನಮಸ್ಕಾರ, ನಾನು ಅಶೋಕ್ ಭಟ್ ಬಾಳೆಗುಂಡಿ ಅಂತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಚ್ಕೆ ಇದರ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ. ಪ್ರಸ್ತುತ ನಾನು ಸಾಧಾರಣ ಅಂದಾಜು ಒಂದು 30ರಿಂದ 35 ವರ್ಷದ ಹಿಂದೆ ಈ ಶಾಲೆಯ ವಿದ್ಯಾರ್ಥಿ. ನಾವು ನಮ್ಮ ಮನೆಯವರು, ನಮ್ಮ ಸುತ್ತಮುತ್ತಲಿನ ಪರಿಸರ ಎಲ್ಲ ಜನರಿಗೂ ಇದೊಂದು ಶಾಲೆ ಒಂದು ಉತ್ತಮವಾದ ಒಂದು ಶಾಲೆ ಆಗಿತ್ತು. ಈಗಲೂ ಅಷ್ಟೇ ವಿದ್ಯಾರ್ಜನೆಯಲ್ಲಿ ಈ ಶಾಲೆ ಸುತ್ತಮುತ್ತ ಪರಿಸರಕ್ಕೆ ಹೋಲಿಸಿದ್ರೆ ಎಲ್ಲ ಮಕ್ಕಳು, ಇಲ್ಲಿಂದ ಹೋದ ಮಕ್ಕಳು SLCಯಲ್ಲಿ ಎಲ್ಲರೂ ಪ್ರಥಮ ದ್ವಿತೀಯ ಶ್ರೇಣಿಯಲ್ಲೇ ಪ್ರಥಮವಾಗಿ ಶಾಲೆಗೆ ಪ್ರಥಮ ದ್ವಿತೀಯವಾಗಿ ಬರ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಶಾಲಾ ಮಕ್ಕಳ ಕೊರತೆ ಅದೊಂದು ಎದ್ದು ಕಾಣ್ತಾ ಇದೆ. ಹಾಗೆ ಶಾಲೆಗೆ ಮೂಲಭೂತವಾದ ಅಗತ್ಯಗಳು ತುಂಬ ಇದ್ದಾವೆ. ಉದಾಹರಣೆಗೆ ಮಕ್ಕಳನ್ನು ಕರೆತರಲಿಕ್ಕೆ ಒಂದು ವಾಹನದ ವ್ಯವಸ್ಥೆಗಳು, ಶಿಕ್ಷಕರ ಕೊರತೆ ಇದೆ, ಅತಿಥಿ ಶಿಕ್ಷಕರನ್ನ ಹಾಕೊಳ್ತೆ, ಅವರಿಗೆ
ಪೇಮೆಂಟ್ ಮಾಡಲಿಕ್ಕೆ, ಹಾಗೆ ಶಾಲೆ ಕೆಲವು ತುಂಬ ಅಗತ್ಯತೆಗಳೆಲ್ಲ ಇದ್ದಾವೆ. ಅದನ್ನೆಲ್ಲ ಒಂದು ಇದು ಮಾಡಲಿಕ್ಕೆ ನಾವು ಹಳೆ ವಿದ್ಯಾರ್ಥಿ ಸಂಘದಿಂದ ತುಂಬ ಜನ ಇದುವರೆಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಈ ಬಾರಿಯೂ ನಾವು ಹಳೆ ವಿದ್ಯಾರ್ಥಿ ಸಂಘದಿಂದ ತುಂಬ ಒಂದು ತನುಮನದ ಸಹಾಯ ಎಲ್ಲವೂ ನಾವು ಆಶಿಸ್ತಾ ಇದ್ದೇವೆ. ಮತ್ತು ನಮ್ಮ ಇಲ್ಲಿಯ ಅಧ್ಯಾಪಕರುಗಳು, ಈಗ ಪ್ರಸ್ತುತ ಸುಧಾಕರ್ ಮಾಸ್ಟ್ರು ಮುಖ್ಯೋಪಾಧ್ಯಾಯರು, ಹಾಗೆ ಶಮಿತಾ ಮೇಡಮ್, ಇವರೆಲ್ಲರೂ ಒಂದು ಉತ್ತಮವಾಗಿ ಒಂದು ಶಾಲೆಯ ಒಂದು ಏಳ್ಗೆಗಾಗಿ ಶ್ರಮಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾವು ಒಂದು ಕೃತಜ್ಞರು ಆಗಿರಬೇಕು. ಯಾವ ಊರಿಂದ ಬಂದು ನಮ್ಮ ಊರಿನ ಮಕ್ಕಳ ಉದ್ಧಾರಕ್ಕಾಗಿ ತುಂಬ ಹಗಲು ರಾತ್ರಿ ಅಂತ ಹೇಳ್ಬೋದು ಹಾಗೆ ಶ್ರಮ ಪಡ್ತಾ ಇದ್ದಾರೆ. ಹಾಗೆ ನಾವು ಹಳೆ ವಿದ್ಯಾರ್ಥಿಗಳು ಈ ಶಾಲೆಗೆ ಏನು ಮಾಡ್ಬೋದು ಅದನ್ನು ನಾವು ಮಾಡೋಣ ಅಂತ ಹೇಳ್ತಾ, ಆದಷ್ಟು ಸಹಾಯ ಶಾಲೆಗೆ ನಿಮ್ಮದೆಲ್ಲ ಇರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.